ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಅಧಿವೇಶನ ನಾನು ವಿರೋಧ ಪಕ್ಷದ ನಾಯಕರು, ಬಿಜೆಪಿ ಹಾಗೂ JDS ಪಕ್ಷದ ಮುಖಂಡರು ಒಟ್ಟೆ ಕೂತು ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದೇವೆ. ಚಳಿಗಾಲದ ಅಧಿವೇಶನ ಏನು ಪ್ರಾರಂಭ ಆಗ್ತಾ ಇದೆ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಬೇಕು. ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ಗಮನ ಸೆಳೆಯಬೇಕು. ವಿಶೇಷವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ, ನೀರಾವರಿ ಸಮಸ್ಯೆ ಬಗ್ಗೆ ಇವೆಲ್ಲವೂ ಕೂಡ ಚರ್ಚೆ ಮಾಡಬೇಕು. ಏನಾಗ್ತದೆ ಅಂತ ಹೇಳಿದ್ರೆ, ಪ್ರತಿ ಬಾರಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ ನಾಮಕವಾಸ್ತೆ ಒಂದಿನ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋ ಹಾಗೆ ಆಗ್ತದೆ. ಹಿಂದಿನ ಮುಖ್ಯಮಂತ್ರಿಗಳು ಸಾಮಾನ್ಯ BS ಯಡಿಯೂರಪ್ಪನವರು ಬೆಳಗಾವಿಯಲ್ಲಿ ಸುವರ್ಣಸೌಧ ಮಾಡಬೇಕು ಅನ್ನೋ ಉದ್ದೇಶ, ಅಲ್ಲಿಯ ಸಮಸ್ಯೆಗಳಿಗೆ ಉತ್ತರವನ್ನ ಕಂಡುಕೊಳ್ಬೇಕು ಅಂತೇಳಿ, ಅದರಿಂದ ಯಾವುದು ಕೂಡ ಆಗ್ತಾ ಇಲ್ಲ. ಹಾಗಾಗಿ ಈ ಅಧಿವೇಶನವನ್ನ ಇನ್ನೂ ಹೆಚ್ಚು ಗಂಭೀರವಾಗಿ ತೆಗೆದುಕೊಂಡು ಅಧಿವೇಶನದ ಆರಂಭದ ದಿನಗಳಲ್ಲೇ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಕಬ್ಬು ಬೆಳೆಗಾರರ ಸಮಸ್ಯೆ ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ. ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು ಇಡೀ ರಾಜ್ಯದಲ್ಲಿ 54 ಲಕ್ಷ ಮೆಟ್ರಿಕ್ ಟನ್ ರೈತರು ಮೆಕ್ಕೆಜೋಳ ಬೆಳೀತಾ ಇದ್ರೆ 5 ಲಕ್ಷ ಮೆಟ್ರಿಕ್ ಟನ್ ಅಷ್ಟೇ ಖರೀದಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೊಂದು ಕೂಡ ತೊಗರಿ, ಉದ್ದು, ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಆಗದೇ ಇರುವಂತದ್ದು, ತುಂಗಭದ್ರಾ ಜಲಾಶಯದ ಗೇಟ್ಗಳನ್ನು ಅಳವಡಿಸ್ತಕ್ಕಂಥದ್ದು ಪ್ರಾರಂಭ ಮಾಡಿದ್ದಾರೆ ಅಂತೇಳಿ. ತಡವಾದ್ರೂ ಸಹ ಅಲ್ಲೇನು ರೈತರು ಹೋರಾಟ ಮಾಡ್ತಾ ಇದ್ರು, ಪ್ರತಿಭಟನೆ ಮಾಡ್ತಾ ಇದ್ರು, ಎಚ್ಚೆತ್ಕೊಂಡು ಆ 32 ಗೇಟ್ಗಳನ್ನ ಅಳವಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈಗ ಕಾರ್ಯ ಪ್ರಾರಂಭ ಮಾಡಿದಂಗೆ ಕಾಣ್ತಾ ಇದೆ. ಆದ್ರೆ ನಮ್ಮ ಆಗ್ರಹ, ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ, ಆ ಭಾಗದ ರೈತರು ತಮ್ಮ 2ನೇ ಬೆಳೆಯನ್ನ ಕಳೆದುಕೊಂಡಿದ್ದಾರೆ, ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಭಾಗದ ರೈತರಿಗೆ 25,000 ರೂಪಾಯಿ ಒಂದು ಎಕರೆಗೆ ಪರಿಹಾರವನ್ನು ಕೊಡಬೇಕು ಅನ್ನುವ ಆಗ್ರಹವನ್ನು ನಾವು ಅವತ್ತಿಂದನೂ ಕೂಡ ಮಾಡ್ತಾ ಇದ್ದೇವೆ. ಸೊ ಇವೆಲ್ಲ ವಿಚಾರಗಳನ್ನ ನಾವು ತೆಗೆದುಕೊಂಡು ಬೆಳಗಾವಿನಲ್ಲಿ 8ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗ್ತದೆ. 9ನೇ ತಾರೀಕು ಸುಮಾರು ಒಂದು 15-20 ಸಾವಿರ ರೈತರು ಎಲ್ಲರೂ ಕೂಡ ಒಗ್ಗೂಡಿಸ್ಕೊಂಡು ಸುವರ್ಣಸೌಧ ಮುತ್ತಿಗೆನ ಹಾಕಬೇಕು ಅಂತೇಳಿ ಆಗಲೇ ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿದ್ದೇವೆ. ಒಂದು ಅಲಿಗೇಷನ್ ಮಾಡಿದ್ದೀವಿ. ಅಕ್ರಮ ಮರಳು ಸಾಗಾಣಿಕೆ ಕೊಪ್ಪಳ ತಾಲೂಕಿನಲ್ಲಿ ಯಲಸಿಂದೊಂದಿ, ಬೂದಿಹಾಳು ಮತ್ತು ಇಂದ್ರೇಹಾಳ ಪ್ರದೇಶದಲ್ಲಿ ಮತ್ತೆ ಕಳೆದ ಒಂದು ತಿಂಗಳಿಂದ ಮತ್ತೆ ಶುರುವಾಗಿದೆ ಮರಳು ದಂಧೆ. ಆವಾಗ ವ್ಯತ್ಯಾಸ ಇಷ್ಟೇ, ಆವಾಗ ಬೋಟ್ಗಳಿರ್ತಿದ್ವು, ಈಗ ಬೋಟ್ಗಳಿಲ್ಲ. JCBಗಳಿದ್ದಾವೆ, ದೊಡ್ಡ ದೊಡ್ಡ ಲಾರಿಗಳಿದ್ದಾವೆ. ಬೂದಿಹಾಳ ಒಳಗಡೆಯಲ್ಲಿ ಹಿಡ್ಕೊಂಡು ಅಲ್ಲಿವರೆಗೂ ಶುರುವಾಗಿದ್ದು ಅಪ್ಪು ನಿರಾಳವರೆಗೂ ಕೂಡ ಬರ್ತಾರೆ. ಕಳೆದ ನಾವು ಮರಳು ಮಾರ್ಕೆಟ್ ಎಲ್ಲ ಇದರ ಒಂದು ನಾವು ದಾಳಿ ಮಾಡಿದ್ದೀವಿ ಅಂತ ನಮಗೆ ಜಿಲ್ಲಾಡಳಿತಕ್ಕೆ ಹೇಳಿದರು. ನಾವು ಸುರೇಶ್ ಇಟ್ನಾಳ ಕಮಿಷನರ್ ಅವರಿಗೆ ಮತ್ತು SP ಅವರಾದಂಥ ರಾಮ್ ಅರಸಿದ್ದೇವರಿಗೆ ನಾವು ಕಂಪ್ಲೇಂಟ್ ಮಾಡಿದಾಗ ಅವ್ರು ಆ್ಯಕ್ಷನ್ ತೊಗೊತೀವಂತ ಹೇಳಿದರು. ಆದರೆ ಅವರು ಆ್ಯಕ್ಷನ್ ತೊಗೊಂಡ ತಕ್ಷಣವೇ ಮತ್ತು ಅದ್ರ ಮೇಲೆ ದಾಳಿ ಮಾಡಿದಾಗ 50 ಜನ ಅಷ್ಟು FIR ಮಾಡಿದರು. ಆ FIR ಮಾಡಿದವರು ಹೆಸರು ಯಾವುದಂತ ಹೊರಗೆ ಬರಲಿಲ್ಲ. FIR ಮಾಡಿದ್ರು ಅದು ಒಂದು ಸ್ವಲ್ಪ ಅಷ್ಟೊಂದು ಫಿಟ್ಟಾಗಿ ಆಗಲಿಲ್ಲ. ಯಾಕಂತಂದರೆ ಇವತ್ತು 50 ಜನದಲ್ಲಿ 3 ಜನ ಪ್ರಭಾವಿಗಳು ಬೇಲ್ ತೊಗೊಂಡಿದ್ದಾರಂತ ನಮಗೆ ಸುದ್ದಿ ಬಂತು ಹೇಳಬೇಕು. ತದನಂತರ ಇಲ್ಲಿವರೆಗೂ ನಾವು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ದೇ ಇಷ್ಟೊಂದು ಅಕ್ರಮವಾಗಿ ಮರಳು ನೀವು ದಂಧೆ ನಡೆಸ್ತಿದ್ದೀರಲ್ಲ, ಸಮಂಜಸ ಅಲ್ಲ ಅಂತಂದು ಹೇಳಂದು ನಾವು ಕಡೆಯೋ ಲಾಸ್ಟ್ ಲೆಟ್ರ್ ಕೊಟ್ಟರು ಕೂಡ ಯಾವೊಬ್ಬ ಅಧಿಕಾರಿಗಳು ಅದ್ರ ಬಗ್ಗೆ ಸೀರಿಯಸ್ನೆಸ್ ತಗೊಳ್ಳಿಲ್ಲ. ನಿಮಗೆ
ದಿನವನ್ನು ನಾವು ತಾಲೂಕು ಆಡಳಿತ ಮತ್ತು ಅನೇಕ ದಲಿತ ಸಂಘ ಸಂಸ್ಥೆಗಳಿಂದ ಒಳಗೂಡಿ ಅಂಬೇಡ್ಕರ್ ಅವರು ಇವತ್ತು ನಮ್ಮನ್ನು ಅಗಲಿಕೆಯನ್ನು ಭಾಳ ದುಃಖದಿಂದ ಈ ಭಾರತ ದೇಶಕ್ಕೆ ಆದಂಥ ನಷ್ಟವನ್ನು ಸ್ಮರಿಸುತ್ತಾ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ಬಳಿ ಸೇರಿ ಈ ಸಮಾರಂಭದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷರು ದಲಿತ ಮುಖಂಡರಾದ ಅಣ್ಣಾದೊರೆ ಶಾಬಾದ್ವಾಡಿ ಈಗ ಅವರನ್ನ ಗಾಡಿನವರು ನಮ್ಮ ವೋಟರಲ್ಲ ಚಲೋ ಬರಲಿ ಚಲೋ ಬರಲಿ. So breakfast is just 5 rupees. Lunch is 10, dinner is 10. Another 24 rupees contribution from the corporation. 50 per ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.